ನಿನ್ನೆಯಿಂದ ಸಾಲಾಗಿ ಒಂದಷ್ಟು ಸರಣಿ ಟ್ವೀಟ್ಗಳನ್ನು ಮಾಡಿದ್ದಾರೆ. ಎಸ್ಪೆಷಲಿ ಒಬ್ಬ ಕುರಿ ಕಾಯುವವನು ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸ್ಕೊಳಕ್ಕಾಗಲ್ಲ, ನನ್ನ ಜಾತಿಯನ್ನು ಸಹಿಸ್ಕೊಳಕ್ಕಾಗಲ್ಲ, ಈ ರೀತಿಯವರು ಯಾಕೋ ಏನು ಯಾರು ನೋಡಿ, ಅದು ಯಾರು ಮಾಡಿದಾರೆ ಗೊತ್ತಿಲ್ಲ. ಸಹಿಸ್ಕೊಳಕ್ಕಾಗಲ್ಲ ಅಂದಾಗೆ ಇಷ್ಟೊಂದು ಬಜೆಟ್ ಮಂಡನೆ ಆಗ್ತಾ ಇತ್ತಾ ಹೇಳಿ. ಇವತ್ತು ಸುದೀರ್ಘ ಕಾಲ ಅವರು ಮುಖ್ಯಮಂತ್ರಿಗಳಾದವರು. ಬಹುಶಃ ನೀವು ಮೊನ್ನೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಂಗೆ ದೇವರಾಜ ಅರಸ್ ಸಾಹೇಬರ ರೆಕಾರ್ಡನ್ನು ಮುಡಿದಂಥವ್ರು, ಒಳ್ಳೆ ಆಡಳಿತ ಕೊಟ್ಟಂಥವ್ರು. ಹಿಂದೆ ಹಲವಾರು ಭಾಗ್ಯ ಕೊಟ್ಟಿದ್ರು, ಈ ಸರಿ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಒಬ್ಬ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ಕೂಡ ಒಂದು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡಿಸೋದು, ಸ್ವಾಭಿಮಾನದ ಬದುಕನ್ನು ಕೊಡಿಸುವಂಥ ಯೋಜನೆಗಳು ಅವರು ರೂಪಿಸಿದ್ದಾರೆ. ಇವೆಲ್ಲನೂ ಕೂಡ ಆಗಿರೋದು ಎಲ್ಲರೂ ಅವರ ಜೊತೆ ಇದ್ದಾರೆ, ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ತಾನೇ ಆಗಿರೋದು. ಸೊ ಅದು ಯಾವ ಸಂದರ್ಭದಲ್ಲಿ ಹಾಗೆ ಅದು ಟ್ವೀಟ್ ಮಾಡಿದ್ದಾರೆ ನನಗೆ ಮಾಹಿತಿ ಇಲ್ಲ. ಯಾರು ಗೊತ್ತಾಗಲಿಲ್ಲ ಸರ್. ಈಗ ಅವರ ವಿಚಾರಕ್ಕೆ, ಅವರ ಬದ್ಧತೆಗೆ ಎದುರಾಳಿಗಳು ಯಾರು? ಬಿ ಜೆ ಪಿಯವರು, RSS ಅವರೇ ಅಲ್ಲ. ಅವ್ರು ಓಪನ್ ಆಗೇ ಹೇಳಿದಾರಲ್ಲ, ಅವ್ರು ಏನಿದ್ರು ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವವನ್ನು ಪಾಲಿಸ್ಕೊಂಡು ಬಂದವರು. ಆ ವಿಚಾರವಾಗಿ ವಿರುದ್ಧ ಇರೋರು ಯಾರು? BJP ಅವರು, RSS. ಅದೇ ರಾಜಕೀಯ ಎದುರಾಳಿ ಅವರೇ ಅಲ್ವಾ, ಇನ್ಯಾರಿದ್ದಾರೆ? ಪಾರ್ಟಿ ಒಳಗೆ ಯಾರಿದ್ದಾರೆ ಸರ್? ನೀವೇ ಹೇಳಿ. ಇಷ್ಟು ಸುದೀರ್ಘ ಕಾಲ ಅವರು ವಿರೋಧ ಪಕ್ಷದ ನಾಯಕರಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಹಲವಾರು ಹುದ್ದೆಗಳನ್ನು ಅಲಂಕರಿಸಿರೋದು ನಮ್ಮ ಪಾರ್ಟಿನಲ್ಲೇ ಅಲ್ವಾ. ನಮ್ಮ ಪಾರ್ಟಿಯಿಂದನೇ ಇವತ್ತು ಅವರು ಇಷ್ಟೊಂದು ಒಳ್ಳೆಯ ಆಡಳಿತನ ಕೊಡ್ಲಿಕ್ಕೆ ಸಾಧ್ಯ ಆಗಿರೋದು. ಸೊ ಅದರಿಂದ ನಮ್ಮ ಪಕ್ಷದಲ್ಲಿ ಯಾರೂ ಕೂಡ ಸಿದ್ದರಾಮಯ್ಯ ಸಾಹೇಬರ ವಿರೋಧಿಗಳಿಲ್ಲ, ಎಲ್ಲರೂ ಅವ್ರ ಅಭಿಮಾನಿಗಳೇ ಇರೋದಿಲ್ಲ. ಮುಖ್ಯಮಂತ್ರಿಗಳು ನಿನ್ನೆಯಿಂದ ಸಾಲಾಗಿ ಒಂದಷ್ಟು ಸರಣಿ ಟ್ವೀಟ್ಗಳನ್ನು ಮಾಡಿದ್ದಾರೆ. ಎಸ್ಪೆಷಲಿ ಒಬ್ಬ ಕುರಿ ಕಾಯುವವನು ಮುಖ್ಯಮಂತ್ರಿ ಆಗಿದ್ದನ್ನ ಸಹಿಸ್ಕೊಳಕ್ಕಾಗಲ್ಲ, ನನ್ನ ಜಾತಿಯನ್ನು ಸಹಿಸ್ಕೊಳಕ್ಕಾಗಲ್ಲ, ಈ ರೀತಿಯವರು ಯಾಕೋ ಏನು ಯಾರು? ನೋಡಿ, ಅದು ಯಾರು ಮಾಡಿದಾರೆ ಗೊತ್ತಿಲ್ಲ. ಸಹಿಸ್ಕೊಳಕ್ಕಾಗಲ್ಲ ಅಂದಾಗೆ ಇಷ್ಟೊಂದು ಬಜೆಟ್ ಮಂಡನೆ ಆಗ್ತಾ ಇತ್ತಾ ಹೇಳಿ. ಇವತ್ತು ಸುದೀರ್ಘ ಕಾಲ ಅವರು ಮುಖ್ಯಮಂತ್ರಿಗಳಾದವರು. ಬಹುಶಃ ನೀವು ಮೊನ್ನೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಂಗೆ ದೇವರಾಜ ಅರಸ್ ಸಾಹೇಬರ ರೆಕಾರ್ಡನ್ನು ಮುಡಿದಂಥವ್ರು, ಒಳ್ಳೆ ಆಡಳಿತ ಕೊಟ್ಟಂಥವ್ರು. ಹಿಂದೆ ಹಲವಾರು ಭಾಗ್ಯ ಕೊಟ್ಟಿದ್ರು, ಈ ಸರಿ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ಒಬ್ಬ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ಕೂಡ ಒಂದು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡಿಸೋದು, ಸ್ವಾಭಿಮಾನದ ಬದುಕನ್ನು ಕೊಡಿಸುವಂಥ ಯೋಜನೆಗಳು ಅವರು ರೂಪಿಸಿದ್ದಾರೆ. ಇವೆಲ್ಲನೂ ಕೂಡ ಆಗಿರೋದು ಎಲ್ಲರೂ ಅವರ ಜೊತೆ ಇದ್ದಾರೆ, ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ತಾನೇ ಆಗಿರೋದು. ಸೊ ಅದು ಯಾವ ಸಂದರ್ಭದಲ್ಲಿ ಹಾಗೆ ಅದು ಟ್ವೀಟ್ ಮಾಡಿದ್ದಾರೆ ನನಗೆ ಮಾಹಿತಿ ಇಲ್ಲ. ಯಾರು ಗೊತ್ತಾಗಲಿಲ್ಲ ಸರ್. ಈಗ ಅವರ ವಿಚಾರಕ್ಕೆ, ಅವರ ಬದ್ಧತೆಗೆ ಎದುರಾಳಿಗಳು ಯಾರು? BJP ಅವರು, RSS ಅವರೇ ಅಲ್ಲ. ಅವ್ರು ಓಪನ್ ಆಗೇ ಹೇಳಿದಾರಲ್ಲ, ಅವ್ರು ಏನಿದ್ರು ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವವನ್ನು ಪಾಲಿಸ್ಕೊಂಡು ಬಂದವರು. ಆ ವಿಚಾರವಾಗಿ ವಿರುದ್ಧ ಇರೋರು ಯಾರು? BJP ಅವರು, RSS. ಅದೇ ರಾಜಕೀಯ ಎದುರಾಳಿ ಅವರೇ ಅಲ್ವಾ, ಇನ್ಯಾರಿದ್ದಾರೆ? ಪಾರ್ಟಿ ಒಳಗೆ ಯಾರಿದ್ದಾರೆ ಸರ್? ನೀವೇ ಹೇಳಿ. ಇಷ್ಟು ಸುದೀರ್ಘ ಕಾಲ ಅವರು ವಿರೋಧ ಪಕ್ಷದ ನಾಯಕರಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಹಲವಾರು ಹುದ್ದೆಗಳನ್ನು ಅಲಂಕರಿಸಿರೋದು ನಮ್ಮ ಪಾರ್ಟಿನಲ್ಲೇ ಅಲ್ವಾ. ನಮ್ಮ ಪಾರ್ಟಿಯಿಂದನೇ ಇವತ್ತು ಅವರು ಇಷ್ಟೊಂದು ಒಳ್ಳೆಯ ಆಡಳಿತನ ಕೊಡ್ಲಿಕ್ಕೆ ಸಾಧ್ಯ ಆಗಿರೋದು. ಸೊ ಅದರಿಂದ ನಮ್ಮ ಪಕ್ಷದಲ್ಲಿ ಯಾರೂ ಕೂಡ ಸಿದ್ದರಾಮಯ್ಯ ಸಾಹೇಬರ ವಿರೋಧಿಗಳಿಲ್ಲ, ಎಲ್ಲರೂ ಅವ್ರ ಅಭಿಮಾನಿಗಳೇ ಇರೋದಿಲ್ಲ.